ಇನ್ನು ರಾಜ್ಯದ ಕಾಂಗ್ರೆಸ್ನಲ್ಲಿ ಗೊಂದಲ ಅಂತೂ ಮುಗಿತಾನೇ ಇಲ್ಲ. ನಿನ್ನೆ ಪಟ್ಟಿ ಫೈನಲ್ ಆದಾಗ ರೋಡಾ ಶಾಸಕ ಜಿಎಸ್ ಪಾಟೀಲ್ ಅವರ ಹೆಸರು ಸ್ಪೀಕರ್ ಅನ್ನೋದಾಗಿ ಘೋಷಣೆಯಾಗಿತ್ತು. ಇವತ್ತು ಬೆಳಿಗ್ಗೆ ಹಂಗಾಮಿ ಸ್ಪೀಕರ್ ಆಗಿ ಜಯಚಂದ್ರ ಅವರ ಹೆಸರನ್ನ ಅಂತಿಮಗೊಳಿಸಿ ರಾಜ್ಯಪಾಲರು ಒಂದು ಪ್ರಕಟಣೆ ಹೊರಡಿಸ್ಬಿಡ್ತಾರೆ. ಆದ್ರೆ ಈ ಪ್ರೋಟೇಮ್ ಸ್ಪೀಕರ್ ಆಗಿ ನಾನು ಮುಂದುವರಿಯೋದಿಲ್ಲ ಅಂತ ಜಯಚಂದ್ರ ಅವರು ಕೂತ್ಕೊಂಡ್ಬಿಟ್ಟಿದ್ದಾರೆ. ಸರಿ, ನಿನ್ನೆ ಈ ಪಟ್ಟಿ ಬಂತು, ಸಭಾಪತಿಗಳಿರ್ಬೋದು, ಉಪಸಭಾಪತಿ, ಪಟ್ಟಿ ನೋಡಿದಾಗಲೇ ಆಶ್ಚರ್ಯ ಇತ್ತು. ನಮ್ಮ ಸಂಸದೀಯ ನಿಯಮಾವಳಿಗಳು ಹಿಂಗೆಲ್ಲ ನಮ್ಗೆ ಅವಕಾಶ ಕೊಡುತ್ತಾ ಅಂತ. ಈಗ ಹಂಗಾಮಿ ಸ್ಪೀಕರ್ ಆಗಿ ಜಯಚಂದ್ರ ಅವರು ನೇಮಕ ಆಗಿದೆ, ನಿನ್ನೆ ಸ್ಪೀಕರ್ ಆಗಿ ಜಿಎಸ್ ಪಾಟೀಲ್ ಅವರ ಹೆಸರಿದೆ. ಎಷ್ಟು ಗೊಂದಲ ಕೂತ್ಕೊಂಡ್ಬಿಟ್ಟಿದ್ದಾರೆ. ದೇಶದ ಇತಿಹಾಸದಲ್ಲೇ ಈ ರೀತಿಯ ಬೆಳವಣಿಗೆ ಅನ್ನೋದಾಗಿಯೂ ಕೂಡ ಚರ್ಚೆ ಆಗ್ತದೆ. ಎರಡನೇದು, ಮೊದಲ ಸಂಪುಟದಲ್ಲಿ ಒಂದು 12-13 ಜನ ಸೇರಿಸ್ಕೊಂಡ ನಂತರದಲ್ಲಿ ಎರಡನೇ ಪಟ್ಟಿಗೆ ಇಷ್ಟೊಂದು ಗೊಂದಲ ಆಗ್ತಾ ಇರುವಂತದ್ದು, ಸ್ಪೀಕರ್ ವಿಚಾರದಲ್ಲಿ ಇಷ್ಟೊಂದು ಅಸಹ್ಯ ಮಾಡ್ಕೊಂಡಿರುವಂತದ್ದು. ಅರೆ, ಅಲ್ಲಿ ಕೂತ್ಕೊಳ್ಳೋದಕ್ಕೆ ನೀವು ಹಲ್ಲಿಲ್ಲದ ಹಾವು ಮಾಡಿ ಕೂರಿಸೋದಕ್ಕೆ ಅಷ್ಟು ಜನ ಬಂದು ಪೈಪೋಟಿಗೆ ಇಳಿತಾರೆ ಅನ್ನೋದು ಕಾಂಗ್ರೆಸ್ ಅಲ್ಲೇ ನೋಡಿದ್ದು. ನಾನು ಸ್ಪೀಕರ್ ಆಗ್ತೀನಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇದ್ದಾರೆ ಅನ್ನೋಂಥದ್ದು ಮೇಲ್ನೋಟಕ್ಕೆ ಕೇಳಿ ಬರ್ತಾ ಇರೋದು. ಯಾಕೆ ಇಷ್ಟೊಂದು ಪೈಪೋಟಿ ಮಾಡ್ತಾ ಇದ್ದಾರೆ, ಅಲ್ಲೂ ಅಂಥದ್ದು ಏನಿದೆ ಅಂತ. ಯಾವುದಾದ್ರೂ ವ್ಯಕ್ತಿಗೆ ನಾವೇನಾದರೂ ಕಷ್ಟ ಕೊಡ್ಬೇಕಂದ್ರೆ ಹಳೆ ಲಾರಿ ಕೊಟ್ಬಿಡಿ ಅಂತ ಹೇಳ್ತಾ ಇದ್ರು. ಅದೇ ರೀತಿ ಸ್ಪೀಕರ್ ಸ್ಥಾನದಲ್ಲಿ ತಗೊಂಡೋಗಿ ಕೂರಿಸ್ತಾರೆ ಅನ್ನುವಂಥದ್ದು ಬರ್ತಾ ಇರುವಂಥದ್ದು. ಆದರೆ ಆ ಸಭಾಪತಿಯ ಸ್ಥಾನದ ಗೌರವವನ್ನು ಕಾಪಾಡಬೇಕಾಗಿರುವಂಥ ವ್ಯಕ್ತಿಗಳನ್ನೇ ಕೂರಿಸ್ಬೇಕು ಅನ್ನುವಂಥದ್ದು ಇರೋದು ಲೆಕ್ಕಕ್ಕೆ. ಅದರಲ್ಲಿ GS ಪಾಟೀಲ್ರು ಒಂದು ಹಂತದ ಹಿರಿಕ, ರೋಣ ಶಾಸಕ, ಒಂದಷ್ಟು ಏನೋ ಲೆಕ್ಕಾಚಾರ ಅಲ್ಲಿರುವ ಅವರಿಬ್ಬರ ವೈಮನಸ್ಸನ್ನು ಬಿಟ್ಟರೆ HK ಪಾಟೀಲ್ರದ್ದು ಮತ್ತು ಅವರದ್ದು ಒಂದು ತಣ್ಣಗೆ ಒಳಗಡೆ ನಡೀತಾ ಇರುತ್ತೆ. ಅದನ್ನು ಹೊರತುಪಡಿಸಿದ್ರೆ HK ಪಾಟೀಲ್ರಿಗೆ ಆಗಬೇಕಾಗಿರುವಂಥ ಸ್ಥಾನವನ್ನು ತಾನು ತಗೊಂಡು ಇವತ್ತು ಸ್ಪೀಕರ್ ಹುದ್ದೆಯಲ್ಲಿ ಕೂತ್ಕೊಂಡೇ ಬಿಟ್ಟರು ಅನ್ನುವಂಥ ಸಂದರ್ಭದಲ್ಲಿ ಇವತ್ತು TB ಜಯಚಂದ್ರ ಬಂದು ಕೂತ್ಕೊಂಡಿದ್ದಾರೆ. ಕಾರಣ ಇಷ್ಟೇ, ಹಿರಿಯರು ಏನು 20 ಜನ ಶಾಸಕರು ಮಂತ್ರಿಗಿರಿಯ ಲಾಬಿ ನಡೆಸ್ಕೊಂಡು ದೆಹಲಿಗೆ ಹೊರಟಿದ್ರು. ಅದರಲ್ಲಿ TB ಜಯಚಂದ್ರ ಕೂಡ ಒಬ್ಬರು ತುಂಬಾ ದೊಡ್ಡ ಮಟ್ಟದ ಆಕಾಂಕ್ಷಿ, ಹಿರಿಯ ಒಂದು ಸಂಸದೀಯ ಪಟು. ಹಾಗಾಗಿ ಇಲ್ಲೇನೋ ಒಂದು ಹೆಚ್ಚು ಕಡಿಮೆ ಮಾಡಿಬಿಟ್ಟಾರೋ TB ಜಯಚಂದ್ರ ಅನ್ನುವಂಥದ್ದು. ಯಾಕಂದ್ರೆ ಸಿದ್ದರಾಮಯ್ಯ ಅವರ ಬಣದ ಒಂದಷ್ಟು ಲೆಕ್ಕ ಗೊತ್ತಿದೆ ಅವರಿಗೆ. ಯಾರ್ಯಾರು ಈ ಬದಿ ಸರಸಿಗೆ ನಿಂತದ ನಂತರದಲ್ಲಿ, ಯಾರು ಸಿದ್ದರಾಮಯ್ಯ ಅವರ ಬದಿಗೆ ಹೋದ ನಂತರದಲ್ಲಿ ಏನಾದರೂ ಬದಲಾವಣೆಗೆ ಏನಾದರೂ ಗಾಳಿ ಬೀಸ್ಕೊಂಡ್ರೆ ಅದರಲ್ಲಿ ಇಂಥ ಹೆಸರುಗಳು ಮುನ್ನೆಲೆಗೆ ಬರ್ತಾ ಇದ್ದು. ಮೊದಲಿಗೆ ಇವರನ್ನ ಕಟ್ಟು ಹಾಕಬೇಕಾಗಿರುವುದು DK ಶಿವಕುಮಾರ್ ಅವರ ಚಾಣಾಕ್ಷತನದಲ್ಲಿ ಒಂದಾಗಬೇಕಾಗಿತ್ತು. ಇವತ್ತು TB ಜಯಚಂದ್ರ ಅವ್ರನ್ನ ಬದಿಗೆ ಸರಿಸ್ಬಿಟ್ರು. ಸಚಿವ ಸಂಪುಟದಲ್ಲಿ ಆ 20ರ ಪಟ್ಟಿಯಲ್ಲಿ ಇವರು ಇರಲಿಲ್ಲ. ಇನ್ನೇನಾದರೂ ಮಾಡಿ ಅವ್ರನ್ನ ತರಲೇಬೇಕು ಅನ್ನುವಂಥದ್ದು ತಗೊಂಡು ಬಂದು ಇವತ್ತು ಸ್ಪೀಕರ್ ಗೆಜೆಟ್ ನೋಟಿಫಿಕೇಷನಲ್ಲಿ ಕೂಡ ಹಂಗಾಮಿ ಅಂತೇಳಿ ತೋರಿಸ್ಕೊಂಡಿದ್ದಾರೆ. ನಾನು ಫುಲ್ ಟೈಮ್ ಮುಂದುವರಿಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾಲ ಉತ್ತರಿಸಬೇಕು. TB ಜಯಚಂದ್ರ ಅವರು ಪಕ್ಷ ಹೇಳಿದ್ರೆ ನಾನು ಮಾಡ್ತೀನಿ ಅಂತ ಕೊನೆಯಲ್ಲಿ ಒಂದು ಮಾತು ಹೇಳ್ದಂಗಿದೆ. ಪಕ್ಷ ಹೇಳಿದ್ರೆ ನೋಡೋಣ ಅನ್ನೋ ರೀತಿಯಲ್ಲಿ ಪಾಟೀಲ್ರು ಇನ್ಯಾವ ಲೆಕ್ಕಾಚಾರದಲ್ಲಿ ಸಿಟ್ಟು ತೋರಿಸ್ತಾರೋ ಗೊತ್ತಿಲ್ಲ. ಒಟ್ಟಂತೂ ಇಬ್ಬರು ಹಿರಿಯ ನಾಯಕರುಗಳಿಗೆ ತುಪ್ಪ ತೋರಿಸಿದ್ದಾರೆ. ಯಾರ ಮೂಗಿಗೆ ಯಾರ ಬಾಯಿಗೆ ಅಂತ ನೋಡ್ಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.